ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಆರೋಪದಲ್ಲಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಕೋಟಿ ಕೋಟಿ ವಂಚನೆಯ ಕೇಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಚಂದ್ರ ಲೇಔಟ್ ಪೊಲೀಸರಿಂದ ನೋಟಿಸ್ ಸರ್ವಾಗಿದೆ. ವರಾಹಿ ಜ್ಯುವೆಲರಿ ಮಾಲಕಿ ವನಿತಾ ದೂರಿನ ಸಂಬಂಧ ಈ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಶನಿವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. ಈ ಇನ್ವೆಸ್ಟಿಗೇಷನ್ನಲ್ಲಿ ಕೋಟಿ ಕೋಟಿ ವಂಚನೆಯ ಆರೋಪವನ್ನು ಎದುರಿಸ್ತಾ ಇರುವಂತಹ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅವರು ವಿಚಾರಣೆಗೆ ಹಾಜರಾದರೆ ಈ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಇದೇ ಪ್ರಕರಣದಲ್ಲಿ ನಟ ಧರ್ಮ ಅವರ ಹೆಸರು ಬಂತು. ಅದಾದ ಮೇಲೆ ಹಲವು ಬೆಳವಣಿಗೆಗಳಾಯಿತು. ಹೇಗೆ ಇವರು ಕೋಟಿ ಕೋಟಿ ಹಣವನ್ನು ವಂಚನೆ ಮಾಡಿದ್ರು ಚಿನ್ನವನ್ನು ಖರೀದಿಸುವ ಮೂಲಕ ಅನ್ನೋದು ಎಲ್ಲದರ ಬಗ್ಗೆಯೂ ಕೂಡ ಬೆಳವಣಿಗೆಗಳಾಗ್ತಾ ಇರುವಂತಹ ಹೊತ್ತಿನಲ್ಲಿಯೇ ಈಗ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ನೋಟಿಸನ್ನು ಕೊಡಲಾಗಿದೆ. ಸಂಸದ ಡಿಕೆ ಸುರೇಶ್ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣ, ಈ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಬಗೆದಷ್ಟು ಹೊರಬರ್ತಾ ಇದೆ ಖಜಾನೆಯ ರಹಸ್ಯ. ದೂರು ದಾಖಲಾದ ನಂತರ ವನಿತಾಗೆ ಐಶ್ವರ್ಯ ಗೌಡ ಕಾಲನ ಮಾಡಿದ್ದಾರೆ. ಕೇಸ್ ವಾಪಸ್ ಪಡಿಬೇಕು ಅಂತೇಳಿ ಐಶ್ವರ್ಯ ಗೌಡ ಗೋಗರ್ದಿರುವಂಥದ್ದು. ಇಬ್ಬರ ನಡುವೆ ನಡೆದಿರುವಂತಹ ಫೋನ್ನ ಸಂಭಾಷಣೆ ಕಾನ್ವರ್ಸೇಷನ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಯಾವಾಗ ವರಾಹಿ ಜ್ಯುವೆಲರ್ಸ್ನ ಮಾಲಕಿ ವನಿತಾ ದೂರನ್ನು ಕೊಡ್ತಾರೆ, ಆ ದೂರಿನ ಅನ್ವಯ ಐಶ್ವರ್ಯ ಗೌಡಗೆ ನೋಟಿಸ್ ಹೋಗುತ್ತೆ. ನೋಟಿಸ್ ಸಿಗ್ತಾ ಇದ್ದ ಹಾಗೆ ವನಿತಾ ಅವರಿಗೆ ಐಶ್ವರ್ಯ ಗೌಡ ಕಾಲ್ ಮಾಡಿದ್ದಾರೆ. ಕೇಸನ್ನು ವಾಪಸ್ ಪಡೆಯುವಂತೆ ಗೋಗರ್ದಿದ್ದಾರೆ. ಇವರಿಬ್ಬರ ಆಡಿಯೋ ಕಾನ್ವರ್ಸೇಷನ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಹಲೋ ಆಯ್ತು, ಇಲ್ಲ ನಿನ್ ಕಾಲ್ ಕಟ್ಕತೀನಿ ಸ್ಟಾಪ್ ಮಾಡ್ಸಿ. ನನಗೆ ದುಡ್ಡು ಬೇಕು ಐಶೋ, ನನಗೆ ದುಡ್ಡು ಬೇಕು. ಕೊಡ್ತೀನಿ ಅಂದಿದ್ದೀನಿ. ನನಗೆ ಆಗಲ್ಲ. ನಾನು 2 ದಿನ ಕೊಟ್ಟಿಲ್ಲ ಅಂದ್ರೆ ಮಾಡು. 2 ದಿನ ಕೊಟ್ಟಿಲ್ಲ ಅಂದ್ರೆ ನನಗೆ ಇವಾಗ ಫಸ್ಟ್ ದುಡ್ಡು, ನನಗೆ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶೋ. ನಾನು ಕಷ್ಟಪಟ್ಟು ತಂದಿರೋ ದುಡ್ಡು. 2 ದಿನದಲ್ಲಿ ಮಾಡ್ತೀನಿ ಅಂದ್ಮೇಲೆ 2 ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ ಡಿ ಕೆ ಸುರೇಶ್ ಇದ್ದಾರೆ ತಾನೇ, ಡಿ ಕೆ ಸುರೇಶ್ ಹತ್ರ ತರ್ಸು. ಪ್ರತಿಯೊಂದನ್ನು ಈಚೆ ಬರುತ್ತೆ ಕಡೆ. ನನ್ಗೆ ನಾನು ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶೋ. 2 ದಿನ ಮಾಡ್ಸು. 2 ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು. ನೀನ್ ಇದೇ ಕೆಲಸ ಮಾಡಿ 2 ದಿನದಲ್ಲಿ. ಆಗಲ್ಲ. ಕಾಲ್ ಕಟ್ಕತೀನಿ. ಆಯ್ತು, ಮನೆಗ್ ಬಂದಿದ್ದಾರೆ. ಸ್ಟೇಷನ್ ಅಲ್ಲಿ ಬರ್ಕೊಂಡಾಗ್ಲೂ ಹೇಳಿದ್ರೆ 2 ದಿನಕ್ಕೆ 26 ಅವ್ರಿಗೂ ಹೇಳಿದೀನಿ ಸರ್. 26ನೇ ತಾರೀಕು 27ನೇ ತಾರೀಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ನಿನ್ನೆಯಿಂದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಕೆಲ್ಸನ. ನಿನ್ನೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರನೇ. ನೀನ್ ಮಾಡ್ತಿರೋದು ಹೆಂಗ್ ಅನ್ಸ್ತಾ ಇದೆ ಅಂತಂದ್ರೆ, 1 ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ತರಾನೇ ಅನ್ಸ್ತದೆ ಅಂತ. ನಾನ್ ನಿನ್ನ ಹತ್ರ ಎಷ್ಟ್ ಸರಿ ಮಾತಾಡಿದ್ದೀನಿ ಕುತ್ಕೊಂಡು. ಅಲ್ಲ ಶೋ, ಇವತ್ತು 10 ಕೋಟಿ ಇರೋದು 14 ಕೋಟಿ ಆಗಿದೆ. ನಾನು ಕೋಟಿನೇ ಕೊಡ್ತೀನಿ ತಾಯಿ. ನಾನು ನಿಂಗೆ ಅದೇ ಅಂದಿರೋದು. 10 ಕೊಡೋದು, 4 ಅಲ್ಲಿ ವಹಿಸ್ಕೊಡೋದು, ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನು ನಿಂಗೆ ಹೇಳ್ತಾ ಇದ್ದೀನಿ. ನೀನ್ ಈ ಕೆಲಸ ಮಾಡಿ ಮರ್ಯಾದೆ ಹೋಯ್ತು ಅಂದ್ರೆ 2 ದಿನದಲ್ಲಿ ಇನ್ ಯಾರು ಕೊಡ್ತಾರೆ? ಅವ್ರ ಏನಾರು ನೋಡ್ಬಿಟ್ರೆ ನನ್ಗೆಲ್ಲ ದುಡ್ಡು ಕೊಡ್ತಾರೆ ಅವರು. ನನ್ನ ಹತ್ರ ಆಗ್ತಾ ಇಲ್ಲ. ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಆಗ್ತಿಲ್ಲ. ಮಾಡ್ತಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆನೂ. ಪ್ಲೀಸ್ ಸ್ಟಾಪ್ ಮಾಡ್ಸಿ. ಆಯ್ತು, ನಾನು ಮಾತಾಡ್ತೀನಿ. ಐಶ್ವರ್ಯ ಮತ್ತು ವನಿತಾ ನಡುವೆ ನಡೆದಂತಹ ಸಂಭಾಷಣೆ ಇದು. ಈ ಸಂಭಾಷಣೆಯಲ್ಲಿ ಕೇಸನ್ನು ವಾಪಸ್ ತಗೋ, ಇವೆಲ್ಲ ಬೇಡ, ಆದಷ್ಟು ಬೇಗ ನಿನ್ನ ಹಣವನ್ನು ನಾನು ವಾಪಸ್ ಕೊಡ್ತೇನೆ ಅಂಥೇಳಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವನಿತಾ ಅವರಿಗೆ ಹೇಳಿರುವಂಥದ್ದು. ಈಗ ಪೊಲೀಸರು ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ, ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಅವರಿಗೆ ನೋಟಿಸ್ ಸರ್ವ್ ಮಾಡುವಂತಹ ಕೆಲಸ ಆಗಿದೆ ಪೊಲೀಸರ ಕಡೆಯಿಂದ. ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ? ಬರೀ ಐಶ್ವರ್ಯ ಗೌಡ ಮಾತ್ರ ವಿಚಾರಣೆಯನ್ನು ಫೇಸ್ ಮಾಡುವಂಥದ್ದು, ಮತ್ತಿನ್ಯಾರಿಗಾದ್ರೂ ನೋಟಿಸ್ ಹೋಗಿದೆಯಾ, ಹೇಗೆ ಅಂತ ಹೇಳಿ? ಪ್ರೇಮ, ಏನಂದರೆ ಈ ಪ್ರಕರಣದಲ್ಲಿ 3 ಜನ ಆರೋಪಿಗಳನ್ನು ಮಾಡಿರುವಂಥದ್ದು. ಅದರಲ್ಲಿ ಫಿಲಮ್ ಆಕ್ಟರ್ ಧರ್ಮೇಂದ್ರ ಏನಿದ್ದಾರೆ, ಧರ್ಮ ಕೂಡ ಆ ಒಂದು ಆರೋಪಿಯಾಗಿ ಆಗಿರುವಂಥದ್ದು. ಯಾಕೆಂದರೆ ಪ್ರಾಣ ಬೆದರಿಕೆಯ ಆರೋಪವನ್ನು ಆತ ಹೊತ್ತಿರುವಂಥದ್ದು. ಜೊತೆಗೆ ಡಿ ಕೆ ಸುರೇಶ್ ಅವರ ಆಡಿಯೋನ ಮಿಮಿಕ್ರಿಯನ್ನು ಮಾಡಿರುವಂಥದ್ದು ಮತ್ತು ಹಣವನ್ನು ಕೇಳಿದಾಗ ಅದಕ್ಕೆ ಭಯ ಬೀಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋ ಆರೋಪದ ಮೇಲೆ ಈಗ 3 ಜನರಿಗೂ ಕೂಡ ಸಮನ್ಸನ್ನು ಅಂದರೆ ನೋಟಿಸನ್ನು ಕೂಡ ಮಾಡಿದ್ದಾರೆ. ಅಂದರೆ ಐಶ್ವರ್ಯ ಗೌಡ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಆಕೆ ಸರಿಸುಮಾರು 8 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣಗಳನ್ನು
ಏನು ರಾಹಿ ಜ್ಯುವೆಲ್ಲರ್ಸ್ ಇಂದ ಪಡ್ಕೊಂಡಿದ್ದ ಸಂದರ್ಭದಲ್ಲಿ ಅದನ್ನು ಕೇಳಕ್ಕೆ ಹೋದ ಸಂದರ್ಭದಲ್ಲಿ DK ಸುರೇಶ್ ಅವರ ಹೆಸರನ್ನ ಬಳಕೆಯನ್ನ ಮಾಡ್ಕೊಳ್ಳುವಂಥದ್ದು, ಅವರ ತಂಗಿ ಅಂತ ಹೇಳಿ ಈ ರೀತಿಯಲ್ಲಿ ಪರಿಚಯನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಈಗ ವಂಚನೆ ಪ್ರಕರಣ ದಾಖಲು ಮಾಡ್ಕೊಂಡಂತ ಚಂದ್ರ ಲೇಔಟ್ ಪೊಲೀಸರು ಏನಿದ್ರು, ಚಂದ್ರ ಲೇಔಟ್ ಪೊಲೀಸರು ಆಕೆಯ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ, ಯಾಕೆಂದ್ರೆ ಇದು ಚೀಟಿಂಗ್ ಕೇಸ್ ಆಗಿರುವಂಥದ್ದು, ಏಕಾಏಕಿ ಅವರನ್ನ ಬಂಧನಕ್ಕೊಳಪಡಿಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ವನಿತಾ ಮತ್ತು ಐಶ್ವರ್ಯ ಇಬ್ಬರ ನಡುವೆ ಸಾಕಷ್ಟು ಒಳ್ಳೆಯ ಬಾಂಧವ್ಯ ಇತ್ತು, ತುಂಬಾ ವರ್ಷಗಳಿಂದನೂ ಕೂಡ ಸ್ನೇಹಿತರಾಗಿದ್ರು. ಯಾವಾಗ ಈ ಫ್ರೆಂಡ್ಶಿಪ್ ಅಲ್ಲಿ ಒಂದಷ್ಟು ವೇರಿಯೇಷನ್ಗಳು ಬಂದ ಬಳಿಕ ಈ ರೀತಿಯ ವಂಚನೆ ಪ್ರಕರಣವನ್ನ ಅವರು ದಾಖಲನ್ನ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮತ್ತು ಕೂಲಂಕುಷವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಪೊಲೀಸರು ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಚಂದ್ರ ಲೇಔಟ್ ಪೊಲೀಸರು ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಬಹುತೇಕ ಇವತ್ತು ಅಥವಾ ನಾಳೆ ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಐಶ್ವರ್ಯ ಮತ್ತು ವನಿತಾ ನಡುವಿನ ಫೋನ್ ಕಾನ್ವರ್ಜೇಷನ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು.